अडॉप्ट द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। प्यार के गिरी सिल्क एंड साड़ी। आत्महत्या करने की कोशिश करने वाले किसानों से मिनिस्टर ईश्वर खंड्रे ने बिदर ब्रिम्स हॉस्पिटल में की मुलाकात। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बिदर सिटी में 12 दिसंबर को कारंजा योजना में अपनी जमीन खो देने वाले किसानों ने धरना प्रदर्शन कर रहे किसानों ने आत्महत्या करने की कोशिश की। इसके बाद उन्हें बिदर के गवर्नमेंट हॉस्पिटल ब्रिम्स में भर्ती किया गया। इसकी जानकारी पाकर बिदर इंचार्ज फॉरेस्ट मिनिस्टर ने ब्रिम्स हॉस्पिटल पहुंच किसानों से मुलाकात कर उन्हें आश्वासन दिया कि इस समस्या का समाधान जल्द ही किया जाएगा। मीडिया से बात कर जानकारी ನಾವು ಬಂದಾಗೆ ಮಾಡ್ತೀವಿ, ನೀವು ಬೇರೆ ಇವೆಲ್ಲ ನಾವಿಲ್ಲ ಟೈಮ್ನಾಗ ಏನೇ ಇಲ್ಲ. ವಿಷ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಂಥದ್ದು ಅತ್ಯಂತ ದುರದೃಷ್ಟಕರವಾದ ಸಂಗತಿಯಾಗಿದೆ. ಕಾರಂಜಾ ಸಂತ್ರಸ್ತರ ಸಮಸ್ಯೆ ಸುಮಾರು 30 ವರ್ಷದಿಂದ ಇದೆ. ಇದಕ್ಕೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ನಾನು भविष्य निधि म्यूचुअल फंड इन्वेस्टमेंट्स के साथ करे अपना और अपने परिवार का भविष्य सुरक्षित। माइल्स फ्यूल एक्टिव फॉर डीजल एंड पेट्रोल, इसके यूज से 5 से 12 रुपए की बचत हर लीटर पर। ಇದಕ್ಕೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ನಾನು ಶಾಸಕ ಇರದೇ ಇದ್ದಂಥ ಸಂದರ್ಭದಲ್ಲಿ ಸಹಿತ ಪ್ರಯತ್ನವನ್ನು ಮಾಡಿದ್ದೇನೆ. 2004ರಲ್ಲಿ ಸನ್ಮಾನ್ಯ ಧರಮ್ ಸಿಂಗ್ ಜಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಡೆವಲಪ್ಮೆಂಟ್ ಕಮಿಷನ್ ಅಧ್ಯಕ್ಷತೆಯಲ್ಲಿ ನಾವು ಮಾಡಿಸಿದ್ದೇವೆ. ಆ ಸಮಿತಿ ವರದಿನೂ ಬಂತು. ವಿಶೇಷ ಪ್ಯಾಕೇಜ್ ಕೊಡಬಹುದು ಅನ್ನುವಂಥದ್ದು ಆ ವರದಿಯಲ್ಲಿದೆ. ಆದರೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಸುಮಾರು 50-60 ವರ್ಷಗಳ ಹಿಂದುಗಡೆ ಏನು ಭೂಸ್ವಾಧೀನ ಆಗಿದೆ, ಇವತ್ತು ಅದಕ್ಕೆ ಒಂದು ಕಡೆ ಕೊಟ್ಟರೆ ಇಡೀ ರಾಜ್ಯದಾದ್ಯಂತ ಸಾವಿರಾರು ಕೋಟಿ ರೂಪಾಯಿ ಆಗ್ಬೋದು ಅನ್ನೋಂಥದ್ದು ಸ್ವಲ್ಪ ಕಾನೂನಾತ್ಮಕ ವಿಷಯಗಳಿದ್ದ ಕಾರಣ ಅದು ಹಾಗೇನೆ ನೆನಗುದಿಗೆ ಬಿತ್ತು. ಈಗ ರೈತರು ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಹಿಂದೆನೂ ನಾವೆಲ್ಲ ಕೂಡಿ ಜನಪ್ರತಿನಿಧಿಗಳೆಲ್ಲರೂ ಬೆಂಬಲವನ್ನು ಕೊಟ್ಟಿದ್ದೇವೆ. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಚರ್ಚೆನೂ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರ ಮತ್ತು ಉಪಮುಖ್ಯಮಂತ್ರಿಯವರ ಗಮನದಲ್ಲೂ ಇದೆ. ಹಿಂದಿನಿಂದಲೂ ಬಂದಂಥದ್ದು ಈ ಒಂದು ವಿಷಯ ಆಗಿದೆ. ಹೀಗಾಗಿ ನಾನು ರೈತರಿಗೆ ಭರವಸೆ ಕೊಟ್ಟಿದ್ದೇನೆ. ಮೊನ್ನೆನೂ ನನಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಫೋನ್ ಮುಖಾಂತರ ಮಾತನಾಡಿ ಈ ರೀತಿ ರೈತರು ಇವತ್ತು ಅವರು ಚೇತಾವಣೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ನನ್ನ ಗಮನಕ್ಕೆ ತಂದಾಗ ನಾನು ರೈತ ಮುಖಂಡರ ಜೊತೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೇನೆ. ಮುಂದಿನ ವಾರ ಬೆಳಗಾವಿಯಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಲಿಕ್ಕೆ ಆಯೋಜಿಸಲಿಕ್ಕೆ ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಗಮನಕ್ಕೂ ತಂದಿದ್ದೇನೆ. ಇವತ್ತು ಮಾತನಾಡಿದ್ದೇನೆ. ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಸುವರ್ಣಸೌಧದಲ್ಲಿ ಈ ಒಂದು ಕಾರಂಜಾ ಸಂತ್ರಸ್ತರ ಸಮಸ್ಯೆ ಬಗ್ಗೆ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಈ ಒಂದು ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ಇವತ್ತು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೈತರಿಗೆ ನಾನು ಹೇಳುವಂಥದ್ದು ಏನಿದೆ ಅಂದರೆ, ಇವತ್ತು ಆತ್ಮಹತ್ಯೆ ಯಾವುದೇ ಸಮಸ್ಯೆಗೆ ಪರಿಹಾರ ಇಲ್ಲ. ಸರ್ಕಾರ ನಿಮ್ಮ ಜೊತೆಯಲ್ಲಿದೆ, ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ. ಇದಕ್ಕೆ ಸರ್ಕಾರದ ನೀತಿ ನಿಯಮಗಳನುಸಾರ ಕಾನೂನು ಅನ್ವಯ ಏನು ಸಾಧ್ಯ ಇದೆ, ಸಾಧ್ಯ ಆದಷ್ಟು ಸಹಕಾರ ನಾನು ಇವತ್ತು ಮಾಡ್ತೀನಿ, ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಅನ್ನೋಂಥ ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ.